ನೋಡು, ಅದೆಲ್ಲ ದೊಡ್ಡವ್ರ ವಿಷಯ. ನೀನಿನ್ನೂ ಮಗು. ನನಗೂ ನೋವಾಗುತ್ತಲ್ವಾ ಅಪ್ಪ. ನನಗೂ ಈ ಮನೇಲಿರೋ ವಿಷಯ ಎಲ್ಲ ಗೊತ್ತಾಗುತ್ತಲ್ವಾ. ನಾನು ಫುಟ್ಪಾತಲ್ಲಿದ್ದಾಗ ಎಷ್ಟೋ ರಾತ್ರಿಗಳು ತಿನ್ನಕ್ ಊಟ ಇಲ್ದೆ ಹಸುವಲ್ಲಿ ಮಲಗಿದ್ದೀನಿ. ಜನ ತಟ್ಟೆಲ್ ಹಾಕೋ ₹1 ₹2ಗೋಸ್ಕರ ದಿನ ಬಿಸಿಲಲ್ಲಿ ಬರೀ ಕಲರ್ ಡ್ಯಾನ್ಸ್ ಮಾಡ್ತಿದ್ದೆ. ಆದ್ರೂ ಖುಷಿಯಾಗಿದ್ದೆ ಅಪ್ಪ. ಯಾಕಂದ್ರೆ ಅವ್ವ ಅಪ್ಪಯ್ಯ ಯಾವತ್ತೂ ಜಗಳ ಮಾಡ್ತಿರ್ಲಿಲ್ಲ. ಇಲ್ಲಿ ಸ್ಕೂಲ್ ಕರ್ಕೊಂಡು ಹೋಗಕ್ಕೊಬ್ರು, ತಿಂಡಿ ತಿನ್ಸೋಕೊಬ್ರು ಇದಾರೆ. ಆದ್ರೆ ಇಂಥ ದೊಡ್ಡ ಮನೆ ಇದ್ರು ಖುಷಿ ಅನ್ನೋದೇ ಇಲ್ಲ ಅಪ್ಪ. ನಿನ್ನ ಅಮ್ಮನ ಜೊತೆ ಜಗಳ ಆಡ್ದಾಗ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಂಗ ಅನ್ಸುತ್ತೆ. ಕೈ ಕಾಲೆಲ್ಲ ನಡುಗುತ್ತೆ, ಭಯ ಆಗುತ್ತಪ್ಪ. ಅಮ್ಮನ ಹತ್ರ ಜಗಳ ಆಡ್ಬೇಡ ಅಪ್ಪ. ನೋಡು, ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹೋಗಿಲ್ಲಿಂದ. ಪ್ಲೀಸ್ ಅಪ್ಪ, ಅಮ್ಮನ ಹತ್ರ ಜಗಳ ಆಡಲ್ಲ ಅಂದ್ರೆ ನಂಗೆ ಮಾತು ಕೊಡು. ನೋಡು, ಮೊದಲೇ ನಿಮ್ಮ ಅಮ್ಮನಿಂದ ನಂಗೆ ತಲೆ ಕೆಟ್ಟೋಗಿದೆ. ನೀನು ಬಂದು ತಲೆ ತಿನ್ಬೇಡ. ಹೋಗಿಲ್ಲಿಂದ. ಅಪ್ಪ ಪ್ಲೀಸ್ ಅಪ್ಪ, ನೀನ್ ಅಮ್ಮನ ಹತ್ರ ಜಗಳ ಆಡಲ್ಲ ಅಂದ್ರೇನೆ ನಾನು ಹೋಗೋದು. ಹೋಗು ಅಂತ ಹೇಳಿದ್ನಲ್ಲ, ಹೋಗು. ಅಪ್ಪ ಪ್ಲೀಸ್ ಅಪ್ಪ, ಅಮ್ಮನ ಹತ್ರ ಜಗಳ ಆಡಲ್ಲ ಅಂತ ಪ್ರಾಮಿಸ್ ಮಾಡಪ್ಪ. ಪ್ರಾಮಿಸ್ ಮಾಡಪ್ಪ, ಎದ್ದೇಳಪ್ಪ. ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ. ಬಾ ಬಾ ಅಂದೆ. ನೋಡು, ಒಂದ್ಸತಿ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಹೋಗು ಅಂತ ಹೇಳಿದ್ಮೇಲೆ ಹೋಗು. ಅಶೋಕ್, ಏನ್ ತಲೆ ಕೆಟ್ಟಿದೆ ನಿಮ್ಗೆ? ಹೀಗೆಲ್ಲ ನಡ್ಕೊಂಡ್ರೆ ನನ್ ಮಗಳ ಹತ್ರ ಮರ್ಯಾದೆ ಕೆಟ್ಟೋಗುತ್ತೆ ಹೇಳ್ತಾ ಇದ್ದೀನಿ. ನನಗೇನಾದ್ರೂ ಸಹಿಸ್ಕೋತೀನಿ, ಆದ್ರೆ ನನ್ ಮಗಳ ಕೂದಲ ಅಲ್ಲಾಡಿದ್ರು ಗ್ರಾಚಾರ ಬಿಡ್ಸ್ಬಿಡ್ತೀನಿ ನಿಮ್ಗೆ. ಬೊಂಬೆ ಕೊಡ್ಸು, ಚಾಕ್ಲೇಟ್ ಕೊಡ್ಸು, ಬುಕ್ ಕೊಡ್ಸು ಅನ್ನೋ ವಯಸ್ಸಲ್ಲಿ ನನಗೆ ನೆಮ್ಮದಿ ಕೊಡ್ಸು ಅಂತ ಅಂಗ್ಲಾಚೆ ಕೇಳ್ತಾ ಇದೆ ನಮ್ಮ ಮಗು. ನಾಚಿಕೆ ಆಗ್ಬೇಕು ಈ ನಿಮ್ ಜನ್ಮಕ್ಕೆ. ಏನಕ್ಕೆ ಕಡಿಮೆ ಮಾಡಿದ್ದೆ ನಾ ನಿಮ್ಗೆ? ಯಾಕಿಂತ ನೀಚ್ ಕೆಲ್ಸ ಎಲ್ಲ ಮಾಡ್ತಾ ಇದ್ದೀರಾ? ಹುಚ್ಚಿ ತರ ನಿಮ್ಮನ್ನ ಪ್ರೀತಿಸಿದವಳು ನಾನು. ಈಗ ನನ್ನ ನೋಡಿದ್ರೆ ಮೈ ಮೇಲೆ ಹಾವು ಬಿಟ್ಕೊಳಂಗಾಗುತ್ತೆ ಅಲ್ವಾ? ಒಬ್ಬ ತಂದೆ ಆಗಿ, ಒಬ್ಬ ಗಂಡ ಆಗಿ ನೀವು ಸೋತ್ ಹೋದ್ರಿ ಅಶೋಕ್. ಸ್ವಂತ ಮಗಳನ್ನೇ ಕತ್ ಹಿಡ್ದು ಆಚೆ ನುಗ್ತಾ ಇದ್ದೀರಲ್ಲ, ಮನುಷ್ಯತ್ವ ಸತ್ತೋಗಿದ್ಯಾ ನಿಮ್ಗೆ? ದರಿದ್ರ ಮುಖ ನೋಡಕ್ಕೂ ನಾಚಿಕೆ ಆಗ್ತಾ ಇದೆ ನನ್ಗೆ. ಬಾ ಕಂದ, ಬಾ. ಹಾರಿಕಾ, ಶಾಬಾಸ್. ನಿನ್ ಕೆಲ್ಸನ ನೀನು ಅಚ್ಚುಕಟ್ಟಾಗಿ ಮಾಡಿದ್ಯಾ. ರಾಮ ಸೀತೆ ತರ ಇದ್ದವ್ರನ್ನ ದೂರ ಮಾಡಿದ್ಯಾ. ಇದು ಸಾವುಗಿಂತ ದೊಡ್ಡ ಶಿಕ್ಷೆ. ಆ ಮನೇಲಿ ಇವಾಗ ಸ್ಮಶಾನದ ಕಳೆ ಬಂದಿದೆ.
ಶಿವಗಾಮಿ ಮನೆಯಲ್ಲಿ ಒಂದು ಯುದ್ಧಕಾಂಡನೇ ನಡೀತಾ ಇದೆ. ತಗೊಳ್ಳಿ ಗುರುಜಿ. ಓ, ಹಾಲು. ಹೌದು. ನನಗೀಗಾಗಲೇ ಒಂದು ಸೇರು ಹಾಲು ಕುಡಿದಷ್ಟು ಸಂತೋಷ ಆಗಿದೆಯಮ್ಮ. ಕೊಡು ಅವನಿಗೆ. ನಾನು ಈಗ ತಾನೇ ಕೊಡಿದೆ ಗುರುಜಿ. ಪರವಾಗಿಲ್ಲ, ಕುಡಿಯಯ್ಯ. ಈ ವಯಸ್ಸಿನ ಹುಡುಗರು ಹಾಲು ಜಾಸ್ತಿ ಕುಡಿಬಹುದು, ಆದರೆ ಆಲ್ಕೋಹಾಲ್ ಜಾಸ್ತಿ ಆಗಬಾರ್ದು ಅಷ್ಟೇ. ತಗೋ. ಶಿವಗಾಮಿ ಮತ್ತೆ ಅಶೋಕನ ಸಂಬಂಧ ಮತ್ತೆ ಸರಿ ಮಾಡಕ್ಕಾಗದೇ ಇರೋಷ್ಟು ಹಾಳಾಗಿದೆ. ಎಲ್ಲ ನಾನು ಇಲ್ಲಿಂದನೇ ನೋಡ್ತಾ ಇದ್ದೀನಿ ಗುರೂಜಿ. ಇದರಲ್ಲಿ ಹಾರಿಕನ್ ಪಾತ್ರ ತುಂಬಾ ದೊಡ್ಡದು. ಅಶೋಕ್ನ ಕೋಲೆ ಬಸವಂತರ ಮಾಡಿ ಕೂರ್ಸಿದಾಳೆ. ಅಶೋಕ ತುಂಬಾ ಮೃದುವಾದ ವ್ಯಕ್ತಿ, ಆದ್ರೆ ಈಗ ಅವನು ರಾಕ್ಷಸನ್ ತರ ಆಡ್ತಾ ಇದ್ದಾನೆ. ಅವನಲ್ಲಿ ಮೃದು ಸ್ವಭಾವದವನು ಗುರೂಜಿ. ಅವನು ಕೋಪಿಷ್ಟ. ಈಗ ಸ್ವಲ್ಪ ದಿನಗಳಿಂದ ಶಾಂತವಾಗಿದ್ದ ಅಷ್ಟೇ. ಈಗ ಮತ್ತೆ ಹಳೆ ಟ್ರ್ಯಾಕ್ಗೆ ಬರೋ ಹಾಗೆ ಮಾಡಿದ್ದೀನಿ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಅದು ಸರಿ. ಈಗ ನಿನ್ನ ಮುಂದಿನ ಪ್ಲಾನು? ಶಿವಗಾಮಿನ ಸಾಯಿಸೋದಕ್ಕೆ ಒಂದೊಳ್ಳೆ ಅವಕಾಶ ಸೃಷ್ಟಿಯಾಗಿತ್ತು. ರಮ್ಯಾಯಿಂದ ಅದೆಲ್ಲ ಹಾಳಾಗೋಯ್ತು. ಈಗ ಮತ್ತೆ ಅವಕಾಶ ಬಂದಿದೆ. ರಮ್ಯಾಯಿಂದನೇ ಆ ಕೆಲಸ ಮಾಡಿ ಮುಗಿಸ್ತೀನಿ. ಒಳ್ಳೇದೇ ಆದಿ, ಆದ್ರೆ ಏನೇ ಮಾಡೋದಿದ್ರು ನೀನು ರಾವಣ್ ಇಬ್ರು ಸೇರ್ಕೊಂಡು ಮಾಡಿ. ಎಲ್ಲಿ ಅವನನ್ನು ಅವಾಯ್ಡ್ ಮಾಡಿ ಏನೋ ಸಾಧಿಸ್ತೀನಿ ಅಂತ ಹೋಗಿದ್ದಾನಲ್ಲ ಗುರೂಜಿ, ಮತ್ತೆ ನೆಲ ಕಚ್ತಾನೆ. ಇವಾಗ ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರೋಡಲ್ಲಿ ಓಡಾಡೋದಕ್ಕೂ ಆಗ್ತಿಲ್ಲ ಅವನ ಕೈಲಿ. ಇವತ್ತಲ್ಲ ನಾಳೆ ಜೈಲ್ ಸೇರ್ತಾನೆ. ಹಾಕಿರೋ ಕೇಸ್ಗಳನ್ನ ನೋಡಿದ್ರೆ ಸದ್ಯಕ್ಕೆ ಆಚೆ ಬರಲ್ಲ. ಕೋರ್ಟ್ ಸುಮ್ಮನೆ ಬಿಡತ್ತಾ? ಇಲ್ಲೇ ನೀನು ಅವನ್ನ ತಪ್ಪು ತಿಳ್ಕೊಂಡಿರೋದು. ನಿನಗೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಅರ್ಧಕ್ಕೆ ಅರ್ಧ ಕೇಸ್ಗಳು ತೀರ್ಮಾನ ಆಗೋದು ಕೋರ್ಟಿಂದ ಹೊರಗಡೆನೆ. ದುಡ್ಡಿಗೆ ಕಾನೂನ್ಗಿಂತ ಶಕ್ತಿ ಜಾಸ್ತಿ. ಆಯ್ತು, ಎಲ್ಲ ಮುಗಿಸಿ ಬಂದಾಗ ನೋಡ್ಕೊಳ್ಳೋಣ. ಹಾಗಂತ ಅಲ್ಲಿವರೆಗೂ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ ಗುರೂಜಿ. ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ.